ಹ್ಞೂ ಭಾರಿ ಮಸ್ತಾಗದೆ ಮಾತ್ರ. ಇಂಥ ಊಟವಾ ನಾನು ಉಂಡೇ ಇಲ್ಲ. ಅಯ್ಯೋ ಏನಾರಿ ಕುತ್ಕೊಂಡು ಉಂಟೇದಿ, ಜಲ್ದಿ ಜಲ್ದಿ ಉಂಡ್ಬಿಟ್ಟು ಎದ್ದೋಗು. ಅಯ್ಯೋ ನಿನ್ಗೇನೋ ನಾನು ಎಷ್ಟೊತ್ತು ಗಂಟೆ ಕುತ್ಕೊಂಡು ಉಣ್ತೀನಿ. ನೀನು ಉಂಡು ಬೇಡ ಅಂದನ. ಅವೆಣ್ಣೆ ಎಷ್ಟು ಹಿಂಸೆ ಮಾಡಿದ್ರು ಉಣ್ಣಕ್ಕಿಲ್ಲ ನೀನು. ನೀನು ಉಣ್ಣಕ್ಕಿಲ್ಲ, ಉಣ್ಣೋರ್ಗೂ ಬಿಡಕ್ಕಿಲ್ಲ. ನಿಂದೊಳೆ ಕತೆ ಆಯ್ತು ಬಿಡು. ಮಗ ಊಟ ಮಾಡ್ದಪ್ಪ? ಹ್ಞೂ ನಂದು ಆಯ್ತು ಕಣಪ್ಪ. ಮಾಡು ಮಾಡು. ಅವ್ವ ನೀನು ಮಾಡವ ಇದಕ್ಕೆ ಕೂತಿದ್ಯಾ? ಅಯ್ಯೋ ಬೇಡ ಕಣಪ್ಪ ಬೇಡ, ನೀವೇ ತಿನ್ನಿ. ನಾನು ಯಾಕೆ ತಿಂದಾನೆ? ನಿಮ್ಮ ಅತ್ತೆ ಮನೆ ತಂದ್ಕೊಟ್ಟಿರೋದು ನಾನು ಯಾಕೆ ತಿಂದಾನೆ? ನಿಮ್ಮ ಅಪ್ಪಂಗೇನೋ ಮಾನ ಮರ್ಯಾದೆ ಇಲ್ಲ ತಿಂತಾನೆ, ನಾನು ಹಂಗೆ ಆಡಕ್ಕದ? ಏ ಯಾಕವಂಗಂದಿ? ಊಟ ಮಾಡು ನೀನುವೆ. ಬೇಡ ಬೇಡ ಕಣಪ್ಪ, ನಾನು ಹಿಂಗೆಲ್ಲ ತಿನ್ನಕ್ಕಿಲ್ಲ, ನೀವೇ ಉಣ್ಣಿ. ಏ ಹೋಗು ಮಗ, ಅವಳೆಲ್ಲ ಉಂಡಳು. ಉಂಡ್ರೆ ಖರ್ಚಾಯ್ತದೆ ಅನ್ನೋಳು ಉಂಡಳ. ಹೋಗು ಮಾಡ್ದೋರ್ಲಂತೆ. ನೀನು ಹಂಗೆ ಕುತ್ಕೊಂಡು ಮಾತಾಡಿಯೇ ಎದ್ದೋದ್ಯಾ ಉಂಡ್ಬಿಟ್ಟು? ನೆಮ್ಮದಿಯಾಗಿ ಇಟ್ಟು ಉಣ್ಣಕ್ಕೂ ಬಿಡಕ್ಕಿವಲ್ಲ ಅವಳು. ನನ್ನ ಸೊಸೆ ಚೆನ್ನಾಗಿ ಸಾರು ಮುದ್ದೆ ತೆಳ್ಳಗೆ ಮಾಡವಳೆ. ಆರಾಮಾಗಿ ಕುತ್ಕೊ ಉಣ್ಣದ ಅಂದ್ರೆ ಇವಳು ಯಾಕೆ ಹಿಂಗೆ ಆಡಳು? ಕುತ್ಕ ಉಣ್ಣು, ಸಣ್ಣ ಗಂಟನು ಉಣ್ಣು. ಈ ವಾಟ ವಾಟ ಅನ್ನೋದೇ ನಾನು ಜಗ್ಲಿ ಮೇಲೆ ಕುತ್ಕೊಂಡು ಉಣ್ತೀನಿ. ಹೋಗು. ಕಾಳು ಬೀಸ ಏನು ಒಳಗ್ದೆ ಎತ್ಕ ಕೂತದೆ. ಅಯ್ಯೋ ನನಗೂ ತಿನ್ಬೇಕನ್ಸ್ತೈತೆ. ಈ ಬಂಗಾರಿ ಏನು ಇನ್ನೂ ಬರ್ನಿಲ್ವಲ್ಲ ಕರಿಯಕ್ಕೆ. ಆಡ್ನ ಹೆಸರು ಮಿಸ್ ಮಾಡ್ಕೋಬಾರ್ದು. ಕರೀನಿಲ್ಲ ಅಂದ್ರೂ ನನಗೆ ಕೇಳ್ಬಿಟ್ಟು ಇಕ್ಸ್ಕೊಂಡದ. ಬಂಗಾರಿ ಬಂಗಾರಿ, ಹಾಂ ಏನತ್ತೆ? ಹೋಗು, ಕೈ ತೊಳ್ಕೊಂಡಿನಿ, ಊಟ ಹಾಕ ಬರೋಗು. ಹಾಂ ಹ್ಞೂ ಹಾಕ ಬರ್ತೀನಿ. ಮಾವ ಇತ್ತಲ್ಲ, ನೀವು ಯಾರಿದ್ದಾಗ ಊಟ ಮಾಡಲ್ಲ ಅಂದ್ಬಿಟ್ಟು ಕೇಳಲಿಲ್ಲ. ಈಗಿಲ್ವಾ ಮಾವ? ಅಯ್ಯೋ ಇಲ್ಲ ಕತೆ, ಹೋಗು. ಆಚೆಲ್ಲ ಉಂಟಾನೆ, ಹಂಗೆ ಉಂಡ್ಬಿಟ್ಟು ಎದ್ದೈತಾನೆ. ಹಾಕ ಬರೋಗಿಲಿ. ಹ್ಞೂ ಆಯಿತು, ತತ್ತೀನಿ ಇರತ್ತೆ. ಈ ಕೃಷ್ಣ ಎಲ್ಲೋದ್ಲು ಕಾಣ್ತಾನೆ ಇಲ್ವಲ್ಲ? ಅವ್ರಿಗೂ ಹೇಳೋದಾಯ್ತು ಬಿಡು, ಬಂಗಾರಿ ಬಲವಂತ ಮಾಡಿದ್ಲು ಅಂತ. ಯಾರು ಏನಾರು ಅನ್ಕೊಳ್ಳಿ, ಈಗ ಆಲೆ ಕೃಷ್ಣ ನೋಡಾಡಲ್ಲ. ಏನಿಲ್ಲ, ಹಾಕ್ಸ್ತಾ ಊಟ ಮಾಡ್ಬಿಡದ. ಹೋಗು, ಒಂದು ಚಮ್ನಿ ಇರ್ತಾರಗು. ಹ್ಞೂ ಆಹಾ ಮುದ್ದೆ ಚೆನ್ನಾಗಿ ಬಾರಿಸ್ಬಿಡ್ಬೇಕು. ಮನೇನ ತಗೋದ ಆಚರಿದ್ದಾನೇನೋ ಕಣೆ. ಅವ್ನು ಉಣ್ಣದ್ ನಿಧಾನ, ಅವ್ನು ಉಣ್ಕೊಂಡು ಹಂಗೆ ಉಂಟೈತಾನೆ. ಒಂದು ಬರೋಸಲ್ಲಿ ಉಣ್ಕೊಬಿಡ್ಬೇಕು. ಭಾರಿ ಸೂಪರ್ ಆಗದೆ. ಅತ್ತೆ, ಹೋ ಕೃಷ್ಣ ಬಂದ? ಎಲ್ಲೋಗಿದೆ? ಇಲ್ಲೇ ಹೋಗಿದೆ ಕಣತೆ. ಯಾರೇ ಊಟ ಮಾಡ್ತಿದ್ದೀರಿ ಏನತ್ತೆ? ನಾನು ತಿನ್ನಕ್ಕಿಲ್ಲ ಅಂದ್ಬಿಟ್ಟು ಹಿಂಗೆ ತಿಂತಿದ್ದೀರಲ್ಲ. ಹೇಗಿಲ್ಲ? ಓ ಬಂಗಾರಿ ಬಲವಂತ ಮಾಡಿದ್ಲಾ? ಹ್ಞೂ ಪಾಪ ಅಷ್ಟೊಂದು ಹಿಂಸೆ ಮಾಡಿದ್ಲು, ಉಣ್ಣತೆ ಅಂತ. ಅದಕ್ಕೆ ಹಂಗೆ ಉಂಟಾನೆ, ಬೇಜಾರು ಮಾಡ್ಕೊತಾಳೆ ಅಂತ. ಬಾ ಬಾ ಬಾ, ನೀನು ಕುತ್ಕೊಂಡು. ಬಂಗಾರಿ ಬಂಗಾರಿ, ಹಾ ಏನತ್ತೆ? ಹೋಗು, ಕೃಷ್ಣಗೂ ಹಾಕೊಡು. ಕುತ್ಕೋ ಕೃಷ್ಣ, ಹಾಕಬತ್ತಾಳೆ. ಹೋಗ್ ಬಂಗಾರಿ. ಅಯ್ಯೋ ಇವ್ರು ಏನಿವರು ಎಲ್ಲರಿಗೂ ಇಕ್ಕು ಅಂದ್ರೆ ನನಗೆ ಇಲ್ದಂಗೆ ಐತೈತಲ್ಲ. ಮಮ್ಮನಿಂದಾನೆ ಅತ್ತೆಗೆ ಇಕ್ಕೊಡು ಅಂದ್ಬಿಟ್ಟು ಈಗ ನೋಡು ಇವ್ರಿಗೆಲ್ಲ ಇಕ್ಕೊಡ್ಬೇಕು. ಕುತ್ಕೊಂಡು ಹಿಂಗೆ ಇಕ್ಕಬತ್ತಾಳೆ. ಊಟ ಮಾಡಿ ಚೆನ್ನಾಗದೆ, ಭಾರಿ ಸೂಪರಾಗಿ ಮಾಡೋಳೆ. ಇನ್ನೇನು ಮಾಡಿದಲ್ಲ ಅಂತ ಮಾಡ್ತಾಳೆ, ಅದಕ್ಕೆ ಉಂಟಿದ್ದೆ. ಮಾಡು ನೀನುವೆ. ಚೆನ್ನಾಗಿ ಮಾಡೋಳೆ ಅಲ್ವಾ ಬಂಗಾರಿ? ಹ್ಞೂ ಕಣತೆ, ಚೆನ್ನಾಗೈತೆ. ಹ್ಞೂ ಮಾಡು ಮಾಡು, ಬಿಸಿ ಮುದ್ದೆ. ಒಳ್ಳೆ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಳಲ್ವಾ ಬಂಗಾರಿ? ಹ್ಞೂ ಕಣತೆ, ನಾವು ಮಾಡ್ಬೋದಿತ್ತಲ್ವಾ? ಅವಳೆ ಮಾಡೋಳೆಲ್ಲ ನಾವ್ಯಾಕೆ ಮಾಡೋ ಸುಮ್ಮನೆ ದುಡ್ಡಂಡ. ಅಷ್ಟೊಂದು ಪ್ರೀತಿಯಿಂದ ಊಟ ಮಾಡಿ ಅಂತಾಳೆ. ನಿಮ್ಮ ಅವನು ಊಟ ಮಾಡ್ಕೋದ, ಮಾಯವನು ಮಾಡ್ದ, ನಂದು ಆಯ್ತು. ಈಗ ನೀನು ಮಾಡ್ತಿದ್ದಿ. ಶಂಕರ ಎಲ್ಲೋದ? ಗೊತ್ತಿಲ್ಲಪ್ಪ. ಸರಿ ಊಟ ಮಾಡು. ಚೆನ್ನಾಗಿ ಮಾಡೋಳಲ್ಲತ್ತೆ ಬಂಗಾರಿ. ಅಡುಗೆ ಹೇಳ್ತಕ್ಕೆ ಚೆನ್ನಾಗಿ ಮಾಡ್ತಾಳೆ. ಓಹೋ ಏನಿದು? ಓರಿ ಬಂದ್ರಾ? ಬನ್ನಿ ಸರಿಯಾದ ಸಮಯಕ್ಕೆ ಬಂದ್ರಿ. ಏನ್ಲೇ ಇದು? ವಾ ಅನ್ಕಂಡ ನಾನೇ ನಂಬಕೈತಲ್ಲ. ಮನೇಲಿ ಬಾಣೆಸರು ಮಾಡಿದ್ದೀರಾ? ಏನ್ ಸಮಾಚಾರ? ₹1 ಬಿಸಿತಿಲ್ಲ, ಬಾಣೆಸರು ಮಾಡಿಸ್ಬಿಟ್ಟಿದ್ಯಲ್ಲವ ಇವತ್ತು? ಇಲ್ಲ ಕಲ, ನಾನ್ ಮಾಡ್ಸಿಲ್ಲ, ಬಂಗಾರಿ ಮಾಡಿದ್ಲು. ಅಯ್ಯೋ ಬೇಡ ಅಂದ್ರು ಪಾಪ. ಇನ್ನು ಹುಸಿ ಹಿಂಸೆ ಮಾಡಿಲ್ಲ ನಿನ್ಗುವೆ. ಅಡ್ಗಿದಾಳೇನೋ ಅನ್ಕೊಂಡ್ ಬಂದ್ರಿ. ಬನ್ನಿ ಕುತ್ಕೊಳ್ಳಿ, ಊಟ ಮಾಡಿ ಬನ್ನಿ. ಬಂಗಾರಿ ನಿಮ್ಗೆ ಕಾಯ್ತಿದ್ಲು, ಬಾವ ಬಂದಿಲ್ವಲ್ಲ, ಇನ್ನು ಬಾವ ಬಂದಿಲ್ವಲ್ಲ ಅಂತ. ವಾ ಬೇಡ ಬಿಡು ಪಾಪ, ಅವಳಿಗಿದ್ದದೋ ಇಲ್ವೋ. ಇಲ್ಲ ಹೆಚ್ಚಾಗೆ ಮಾಡಿದಾಳಂತೆ. ಇನ್ನೇನು ಹುಸಿ ಮಾಡಾಳ? ಅಷ್ಟೊತ್ತಿಂದ ನಿಮ್ನೆ ಹುಡ್ತಾ ಇದ್ಲು, ಬಾವ ಎಲ್ಲೋಯ್ತು ಅಂತ ಊಟ ಮಾಡಕ್ಕೆ. ಬನ್ನಿ ಕುತ್ಕೊಳ್ಳಿ ಎಲ್ಲ ಕಾಟ್ ಮೇಲೆ. ನೀನೇನವ ನೀನ್ ಉಂತಿದಿ? ಅದಕ್ಲ ನಾನು ಉಣ್ಬೇಡ್ದ ಪಾಪ. ನನ್ನ ಸೊಸೆ ಅಷ್ಟೊಂದು ಬಲವಂತ ಮಾಡ್ತಿದ್ಲು. ರವ್ವ ಎಲ್ಲ ಅಂತ ಅನ್ಕೊಟ್ಟವಳೆಲ್ಲ, ಏನ್ ನಾವು ಮಾಡ್ತಿದ್ವಾ? ಯಾಕೆ ಬೇಜಾರು ಮಾಡೋದವಳಿಗೆ ಅನ್ಬಿಟ್ಟು ಉಣ್ತಾನೆ. ಬಂಗಾರಿ ಅಕ್ಕ ಬಂದೆ. ಏನಕ್ಕ? ನೋಡಲಿ ನಿಮ್ ಬಾವ ಬಂದು ಕೂತದೆ, ಕೇಳ್ತಿದ್ದಲ್ಲ ಎಲ್ಲೋಯ್ತು ಅಂತ. ಕೈ ತೊಳೆದದೆ, ಹೋಗಿ ಕೊಬ್ಬರವ್ರು ನಿಮ್ ಬಾವಂಗುವೆ. ನಾನು ಯಾವಾಗ ಕೇಳ್ದೆ? ಅಯ್ಯೋ ದೇವ್ರೆ, ಇರೋದಿನ ಸ್ವಲ್ಪ ನನ್ನ ಒಬ್ಳಿಗೆ ಆಯ್ತದೆ ಅಂದ್ರೆ ಇವ್ರು ತಿನ್ನೋದಲ್ಲ, ಇವ್ರಿಗಿಕ್ಕು ಅಂತಾರೆ. ಹೋಗು. ಎಲ್ಲ ನಮ್ಮ ಹೂವಿನಿಂದಾನೇ ಆಗಿತ್ತು. ಕೊಡು ಅಂದ್ಬಿಟ್ಟು ಈಗ ನೋಡು, ಎಲ್ರು ಒಂದೇ ಸಲ ತಿಂತ ಕೂತವ್ರೆ. ನನಗೆ ಇಲ್ದಂಗಾಯ್ತು. ಮಾಡ್ತೀನಿ ನಮ್ಮ ಅವ್ವಂಗೆ. ಹಲೋ ಬಂಗಾರಿ, ಏನವ ಏನ್ ಮಾಡ್ತಿದ್ದಿ? ಆಯ್ತಾ ಹೊಸ್ತೊಡ್ಕು? ಯಾವ ಹೊಸ್ತೊಡ್ಕು? ಹೋಗಮ್ಮ, ಹೊಟ್ಟೆ ಎಸ್ಕೊಂಡ್ ಸಾಯ್ತಾವನಿ. ಯಾಕೆ ಏನಾಯ್ತು? ಚಿಕನ್ ಮಾಡಿಲ್ವಾ? ಮಾಡಿ ಎಲ್ಲ ಅವ್ರಿಗೆ ಸುರಿದೀವ್ನಿ. ಯಾರ್ಗೆ? ನೇನಮ್ಮ, ನೀನ್ ಬೇರೆ ಅತ್ತೆ ಹಿಂಸೆ ಮಾಡಿ ಇಕ್ಕೊಡು ಅಂದೆ. ಹೋಗ್ಲಿ ಬಿಡು, ಅತ್ತೆ ಒಬ್ರಿಗೆ ಅಲ್ವಾ ಅಂದ್ರೆ ಅವನಿಗೂ ಇಕ್ಕೊಡ್ತೀನಿ. ಈ ಅತ್ತೆ ಬೇರೆ ಅವಳಿಗೂ, ನಮ್ಮ ಮಾರ್ಗಿತಿ ಕೃಷ್ಣನ್ಗೆ ಅವಳಿಗೂ ಇಕ್ಕೊಡು ಅಂತ ಅವಳಿಗೂ ಇಕ್ಕೊಟ್ಟೆ. ಇನ್ನು ನಮ್ಮ ಅಕ್ಕ ಬಾವ ಬಂದ ತಕ್ಷಣ ಬಾವಂಗೆ ಇಕ್ಕೊಡು ಅಂತ. ಮತ್ತೆ ಮಾವ, ನಮ್ಮ ಅಕ್ಕ ಬಾವ ಎಲ್ಲರೂ ತಿಂತ ಕೂತಾರೆ. ಅವ್ರಿಗೆ ಕೊಡು ಇವ್ರಿಗೆ ಕೊಡು ಅಂದ್ಬಿಟ್ಟು ನನಗೆ ಇಲ್ಲ ಕಣಮ್ಮ, ಎಲ್ಲ ಖಾಲಿ ಆಗೋಯ್ತು. ಏನ ಎಲ್ರಿಗೂ ಯಾಕೆ ಇಕ್ಕೊಟ್ಟೆ ನೀನು? ನಿಮ್ಮ ಅತ್ತೆಗೆ ಮಾತ್ರ ಇಕ್ಕೊಡು ಅಂತ ತಾನೇ ಹೇಳಿದ್ ನಾನು. ನಾನು ಯಾರನ್ನೂ ಕರೀನೇ ಇಲ್ಲ ಕಣಮ್ಮ, ಅತ್ತೆಗೆ ಮಾತ್ರ ಇಕ್ಕೊಟ್ಟೆ. ಮಾವನೇ ಬಾಯ್ಬಿಟ್ಟು ಕೇಳ್ತು, ಈ ಕಬಾಬ ಮಾಡಿದಿ ಗಮ್ಮಂತದೆ ಅಂತ. ಹೋಗ್ಲಿ ಪಾಪ ಅಂತ ನಮ್ಮ ಮಾವಂಗೆ ಇಕ್ಕೊಟ್ಟೆ.
ಆಮೇಲೆ ನಮ್ಮ ಅತ್ತೆಗೆ ಕೊಟ್ನಾ, ಅಯ್ಯೋ ಅತ್ತೆಗೆ ಕೊಡ್ಲೇಬೇಕಲ್ಲ ಅಂದ್ಬಿಟ್ಟು ಅತ್ತೆ ನೋಡಿದ್ರೆ ಅವಳು ಬಂದ ತಕ್ಷಣ ಕೃಷ್ಣಂಗೆ ಈ ಕೊಡು ಅಂತ ನಾನು ನನಗೆ ಇಲ್ದಂಗೆ ಕೊಟ್ಟೆ. ಇನ್ನು ಅವಳು ಬೇರೆ ಅವಳು ಗಂಡ ಬಂದ ತಕ್ಷಣ ಆ ಕೊಡು ಅಂತ ಎಲ್ರಿಗೂ ಇಕ್ಬಿಟ್ಟು ನಾನು ಸುಮ್ಮನೆ ಕೂತೀವಿ, ಹೊಟ್ಟೆ ಹಸಿತ ಕೂತದೆ. ಸರಿ ಬಿಡು ಅವ್ರುವೆ ಹಣ ಮರ್ಯಾದೆ ಬೇಡವಾ ಅವ್ರಿಗೆ? ಹ್ಞೂ ಕಣಮ್ಮ ನಂಗೆ ಅರ್ಧ ಇಲ್ಲ ಆದ್ರೂ ಉಣ್ಣ ಕೂತ್ಕೋತಾರೆ, ಕೊಡು ಅಂತಾರೆ. ಥೂ ಹೋಗೋತ್ತಾಗೆ ಎಲ್ಲ ನಿನ್ನಿಂದಾನೆ. ಅತ್ತೆಗೆ ಕಿ ಕೊಡು ಅಂದೆ ಹೆಂಗೋ ಯಾರು ಊಟ ಮಾಡ್ತಿದ್ದಿಲ್ಲ, ನಾನು ಒಬ್ಳೆ ಮಾಡ್ಕೊಂಡು ಆರಾಮಾಗಿ ತಿಂತಿದ್ದೆ. ನಿನ್ನಿಂದಾನೆ ಎಲ್ಲ ಆಗಿತ್ತು. ಇವ್ ನಾನೇನೋ ಅನ್ಕೊಂಡ್ರೆ ಇದೇನೇನೋ ಮಾಡ್ತಿದ್ಯಲ್ಲ ನೀನು. ನಾನೇನು ಮಾಡ್ತಿದ್ದನು? ಹೋಗು ನೀನು ಯಾಕೆ ಅತ್ತೆಗೆ ಕೊಡು ಅಂದೆ? ಹೆಂಗೋ ನಾ ಮಾಡ್ಕೊಂಡು ಉಣ್ಣೋತಾನೆ. ಅಯ್ಯೋ ಏನು ಮಾಡಿದ್ನ ಈಗ? ಯಾರನ್ನೂ ಕರಿಬೇಡ, ಯಾಕೋ ಇಕ್ಕೊಡ್ಬೇಡ ನೀನು. ನಾನು ಹೇಳೋದು ಅರ್ಥ ಆಯ್ತಿಲ್ವ ನಿನ್ಗೆ? ನಾನು ಕರಿತಿದ್ನಾ ಅವ್ರವ್ರೆ ಇಕ್ಕಬಾ ಅಂತಾರೆ. ಥೂ ನನಗಂತೂ ಒಂದು ಪೀಸು ಇಲ್ಲ. ಸರಿ ಅದರ್ಕಂದ್ಬಿಡು ಅವ್ರಿಗೆ. ನೀನು ಮೊದಲೆಲ್ಲ ಉಣ್ಕೋಬೇಕಿತ್ತು, ಎಲ್ಲರಿಗೂ ಇಕ್ಕೊಡಕ್ಕೆ ಮುಂಚೆ ಉಣ್ಬೇಕು ತಾನೆ ನೀನು ಯಾಕೆ ಎಲ್ರಿಗೂ ಇಕ್ಬಿಟ್ಟು ಕೂತಿದ್ದಿ? ಅಡುಗೆ ಆದ ತಕ್ಷಣ ರೂಮಲ್ಲೇ ಉಣ್ಕೊ ನೀನು. ಯಾರಿಗೆ ಇಕ್ಲಿ ಬಿಡ್ಲಿ ನಿಮ್ಮ ಅತ್ತೆಗೆ ಇಕ್ಕೊಡಕ್ಕೆ ಮುಂಚೆ ನೀನೇ ಉಣ್ಣು. ಹಿಂಗೆ ಇಕ್ಬಿಟ್ಟು ಖಾಲಿ ಅಂತ ಕೂತಿದ್ಯಲ್ಲ, ಈ ಹೊಸ ಸಾಮಾನು ಬೇಕಾ ಎಲ್ರಿಗೂ ಇಕ್ತೀನಿ ಅಂದ್ರೆ ಮನೆ ಜನಕ್ಕೆಲ್ಲ ಮಾಡೋಕ್ಕದ? ಸರಿ ಅದರ್ಕಂದ್ಬಿಡು ಅವ್ರಿಗೆ. ಯಾರೇ ಮಾಡ್ಕೊ ಉಣ್ಲಿ ಹಾಕೋ ನಿಮ್ಮ ಅತ್ತೆಗೇನು ರೋಗ ಮಾಡೋಕ್ಕೆ? ಅದೇನು ಅಂತಾರಲ್ಲ ಹಂಗಾಯ್ತು, ಬಿಟ್ಟು ಸಿಕ್ತು ಅಂದ್ರೆ ನನಗೂ ಕೊಡು ಅವ್ರಿಗೂ ಕೊಡು ಅಂತ. ಈಗ ಏನು ಮಾಡೋಣ ನಾನು? ಮಾಡ್ದಾಗೆಲ್ಲ ತಗೋಬಾ ಅಂತಾರೆ. ಏನು ಮಾಡಿ ಅಂದರೆ ಯಾರಿಗೂ ಇಕ್ಬೇಡ, ನೀನು ಮಾಡಿದ ತಕ್ಷಣ ಉಣ್ಕೊಬಿಟ್ಟು ನಿಮ್ಮ ಅತ್ತೆಗೆ ಮಾತ್ರ ಕೊಡು. ಯಾರೂ ಇಲ್ಲಕ್ಕಿಲ್ವಲ್ಲ ಆಗ. ಎಲ್ಲರೂ ಇರ್ತಾರೆ, ನಮ್ಮ ಮಾವ ಅಂತೂ ಬಾಯ್ಬಿಟ್ಟೆ ಕೇಳದೆ ತಗೋಬಾ ಅಂತದೆ. ಇನ್ನು ನಮ್ಮ ಅಕ್ಕ ಇಲ್ಲೋದಳು, ಅವಳು ಮನೇಲೇ ಇರ್ತಾಳಲ್ಲ, ಇನ್ನು ಅತ್ತೆ ಉಂಟಾಳಲ್ಲ, ಆಗ ನಮ್ಮ ಅತ್ತೆನೇ ಹೇಳ್ತಾಳೆ ಈ ಕೊಡಿ ಅವಳಿಗೂ ಅಂತ. ಇನ್ನೊಂದು ಹುಸಿ ಪಾಪತ್ತಿಲ್ಲ, ಎಲ್ರಿಗೂ ಇಕ್ಬಿಟ್ಟು ಸುಮ್ಮನೆ ನಿಂತೀವಿ. ಹೋಗ ಮಾತೆಗೆ ನಾನು ಚಿಕನ್ ತಿನ್ಬೇಕು ಅಂತ ಎಷ್ಟು ಆಸೆ ಆಗಿದ್ದೆ. ಇನ್ನು ಏನು ಮಾಡಿ 100 ರೂಪಾಯಿಗೆ ತರಿಸ್ಕೊಂಡ್ ಮಾಡ್ಕೊ ನಸಿನಿ ನೀನೇ. ಓಸಿನೂ ಇಲ್ದಂಗೆ ಖಾಲಿ ಆಗಿದ್ದದ? ಓಸಿನೂ ಎಲ್ಲ ಉಳ್ದು ಬಳ್ದಿದ್ದ ಹಾಕಿನಿ ಅವ್ರಿಗೆ. ಸರಿ ಕಂದ್ಬಿಡು. ಅಯ್ಯೋ ನಾನೇ ತರಿಸೇರ ನಿಮ್ಮ ಅಪ್ಪಂಗೆ ಅದೇ ಜಗಳ ಮಾಡ್ತಾನೆ. ತಗೋಬಾ ಅಂದ್ರೆ ತತ್ತಾನೆ ಅವಲ್ಲ. ನಾನೇ 100 ರೂಪಾಯಿಗೆ ತಂದು ಮಾಡ್ಕೊ ಉಣ್ಣದ ಅಂತ ಹೋಯ್ತದೆ. ಏನು ಮಾಡಿ ನೀನು ತರಿಸ್ಕೊಂಡ್ ಮಾಡ್ಕೊ ಉಣ್ಣೆ. ಇನ್ನೊಂದ್ಸತಿ ನೀನು ಮಾಡ್ಕೊ ಉಣ್ಬಿಟ್ಟು ನಿಮ್ಮ ಅತ್ತೆಗೆ ಮಾತ್ರ ಕೊಡು. ಮಾವಂಗೂ ಕೊಡಬೇಡ. ಓಸಿನೇ ಇದ್ದಿತ್ತು ಕಣ್ಮಾವ ಖಾಲಿ ಆಯಿತು ಅಂತನು ಏನಾರು ಅನ್ಕೊಳ್ಳಿ. ಹೆಂಡ್ತಿಗೆ ಹೇಳಿ ಮಾಡ್ಸೋಕಾಕಿ ಹೊಚ್ಕಟ್ಟಾಗ ಅಡುಗೆಯ ಬಿಟ್ಟಿಯಾಗಿ ಸಿಕ್ಕಿದ್ರೆ ಮಾತ್ರ ಸಿಗ್ತದೆ ಅಂತ ಕೊಡು ಅಂತಾರೆ. ಮಾಡ್ಕೊ ಉಂಡಾಕು ಮನೆ ಜನ ಇಲ್ಲವ? ಆಚೆ ಹಾಕಿವ ಅವ್ರಿಗೆ? ಅವ್ರವ್ವ ಮನೆಯಿಂದ ತಂದ್ಕೊಟ್ಟಿರೋದು ಉಣ್ಬೇಕು ಬೇಡ ಅಂತ. ಅವ್ರು ಏನಾರು ಅನ್ಕೊಳ್ಳಿತಾನೆ. ನೀನು ಮಾಡ್ಕೊಂಡ್ಬಿಟ್ಟು ನಿಮ್ಮ ಮತ್ತೊಬ್ಬಳು ಕೊಡು. ಅವಳು ಜಾಸ್ತಿ ಮಾತಾಡಿದ್ರೆ ಅವ್ರಿಗೂ ಕೊಡಬೇಡ. ಅವಳು ಇಸ್ಕೊ ಉಣ್ಣೋದು ಬಿಟ್ಬಿಟ್ಟು ಅವ್ರು ಕೊಡು ಇವ್ರು ಕೊಡು ಅಂತ ಇನ್ನೊಂದು 2 ದಿನ ಕೊಡು ನಿಮ್ಮ ಅತ್ತೆಗೆ, ಆಮೇಲೆ ಕೊಡಬೇಡ. ಅವಳಿಗೆ ಬಾಯಿ ತಡೆಯೋಕ್ಕಾಗ್ದಾನೆ ಮನೇಲೆ ಮಾಡಿಸ್ಬೇಕು, ಸರಿಯಾ? ಈಗ ಹೋಗು, ನಿನ್ ಗಂಡ ಎಲ್ಲೋದ ಉಣ್ಬಿಟ್ಟು ಹೋದ್ನಾ? ಅವನಿಗೂ ಇದ್ದದ ಇಲ್ವೋ? ಇಲ್ಲ, ಅವನ ಆಗ್ಲೇ ಉಣ್ಬಿಟ್ಟು ಹೋದ. ಸರಿ ಫೋನ್ ಮಾಡು. ಸರಿ ನೀನೊಂದು 100 ರೂಪಾಯಿಗೆ ತರಿಸ್ಕೊಂಡು ಮಾಡ್ಕೊ. ತಡಿ ನಾನು ಹೋಯ್ತಾನೆ, ಒಂದು 100 ರೂಪಾಯಿಗೆ ತಗೊಬತ್ತೀನಿ, ಖಾಲಿಯಾಗಿ ಹೋಯ್ತದೆ. ಮಾಡ್ತೀನಿ ತಡಿ ಫೋನ. ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.